ಜಮ್ಮುವಿನ ಬಸ್ ನಿಲ್ದಾಣದಲ್ಲಿ ಗ್ರೆನೇಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ ಮೇಲೆ ಗ್ರೆನೇಡ್ ಎಸೆದವನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಪ್ರಕರಣಕ್ಕೆ ಸಂಬಂಧ ಓರ್ವ ಆರೋಪಿಯನ್ನ ಬಂಧಿಸಲಾಗಿದ್ದು ಪೊಲೀಸ್ ಮಹಾನಿರ್ದೇಶಕ ದಲ್ಬಾಗ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಗ್ರೆನೇಡ್ ಅನ್ನ ಎಸೆದಿದ್ರು, ಯಾವ ವ್ಯಕ್ತಿ ಬಸ್ನ ಮೇಲೆ ಗ್ರೆನೇಡ್ ಅನ್ನ ಎಸೆದಿದ್ನೋ ಅಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮುವಿನ ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಿದ್ದಂತಹ ಪ್ರಕರಣ ಇದು. ಗ್ರೆನೇಡ್ ದಾಳಿಯನ್ನ ನಡೆಸಲಾಗಿತ್ತು. ಗ್ರೆನೇಡ್ ದಾಳಿಯನ್ನ ನಡೆಸಿದಂತವನನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧ ಓರ್ವ ಆರೋಪಿಯನ್ನ ಬಂಧಿಸಲಾಗಿದ್ದು ಪೊಲೀಸ್ನ ಮಹಾನಿರ್ದೇಶಕ ದಲ್ಬಾಗ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಜಮ್ಮುವಿನ ಬಸ್ ನಿಲ್ದಾಣ ಇದು. ಬಸ್ ನಿಲ್ದಾಣವನ್ನೇ ಟಾರ್ಗೆಟ್ ಮಾಡಿ, ಬಸ್ಸನ್ನೇ ಟಾರ್ಗೆಟ್ ಮಾಡಿ ಗ್ರೆನೇಡ್ ದಾಳಿಯನ್ನು ನಡೆಸಲಾಗಿತ್ತು. ಆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ನಡೆದಂಥ ದಾಳಿ ಈ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಹರೀಶ್, ಒಬ್ಬರನ್ನ ಅರೆಸ್ಟ್ ಮಾಡಿದೀವಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾರಾತ, ಏನಾದರೂ ಗೊತ್ತಾಗಿದೆಯಾ ಅಥವಾ ಯಾವುದಾದ್ರೂ ಸಂಘಟನೆಗೆ ಸೇರಿರುವಂಥ ವ್ಯಕ್ತಿಯ, ಏನ್ ಸಿಗ್ತಾ ಇದೆ ಮಾಹಿತಿ ಹರೀಶ್? ಬೆಳಗ್ಗೆ 11 ಗಂಟೆಗೆ ಜಮ್ಮುವಿನ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಗ್ರೆನೇಡ್ ದಾಳಿ ನಡೆದಿತ್ತು. ಬಸ್ ಅನ್ನ ಗುರಿಯಾಗಿಸಿಕೊಂಡು ಒಂದು ಗ್ರೆನೇಡ್ ಅನ್ನ ದಾಳಿ ಮಾಡಲಾಗಿತ್ತು. 26 ಮಂದಿ ಗಾಯಗೊಂಡಿದ್ರು. ಮತ್ತೆ ಈ ಘಟನೆಯಲ್ಲಿ ಓರ್ವ ಕೂಡ ಸಾವನ್ನಪ್ಪಿದ್ರು. ಮತ್ತೆ ಎಲ್ಲರೂ ಕೂಡ ಈಗ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಮುಖ್ಯವಾಗಿ ಪೊಲೀಸರು ತನಿಖೆಯನ್ನ ತಕ್ಷಣವೇ ಆರಂಭಿಸಿದ್ರು. ಮುಖ್ಯವಾಗಿ ಜಮ್ಮು ಕಾಶ್ಮೀರದಾದ್ಯಂತ ಯಾರು ಈ ಆರೋಪಿಗಳು ಅನ್ನುವಂತ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಮತ್ತೆ ಹುಡುಕಾಟ ಕೂಡ ಆರಂಭಿಸಿದ್ರು. ಈಗ ಜಮ್ಮು ಕಾಶ್ಮೀರದ ಪೊಲೀಸ್ ಮಹಾನಿರ್ದೇಶಕರಾದಂತಹ ದಲ್ಬೀಗ್ ಸಿಂಗ್ ಅವರಿಗೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು, ಯಾರು ಬಸ್ ಮೇಲೆ ಗ್ರೆನೇಡ್ ದಾಳಿಯನ್ನ ಮಾಡಿದ ಆತನನ್ನ ಬಂಧಿಸಿದ್ದೇವೆ ಓರ್ವನನ್ನ ಅನ್ನುವಂಥದ್ದನ್ನ ಈಗ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಆತನನ್ನ ಜಮ್ಮುವಿನಲ್ಲೇ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಓಕೆ, ಧನ್ಯವಾದ ಹರೀಶ್.